ಯಾಕೋ ನರಸಿಂಹ ಈ ರೀತಿ ನಡ್ಕೊಂಡೆ? ನೀನು ಮಾಡಿರೋ ತಪ್ಪಿಗೆ ನಿನ್ನ ಇವಾಗ ಹೊರಗಾಗ್ತಿದ್ದೀನಿ. ಅಯ್ಯೋ ಸರ್, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನಾನು ಪೊಲೀಸ್ ಆಗಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮನ ದೊಡ್ಡ ಕನಸು. ಹಾಗಂತ ನೀನೇನೇ ತಪ್ಪು ಮಾಡಿದ್ರು ಸಹಿಸ್ಕೊಂಡಿರ್ಬೇಕಾ? ಹಾಗಲ್ಲ ಸರ್, ನಾನು ಬೇಕು ಅಂತ ಮಾಡಿಲ್ಲ ಸರ್. ಇವರೆಲ್ಲರೂ ಸೇರ್ಕೊಂಡು ನನಗೆ ಮೋಸ ಮಾಡಿದ್ದಾರೆ. ಸಾಕ್ಷಿ ಇದೆಯಾ? ಇದೆ. ಸಾಕ್ಷಿ ನನ್ನ ಹತ್ರ ಇದೆ. ನೀನೇ ಅಲ್ವಾ ವಿಡಿಯೋದಲ್ಲಿ ಇವನ ಜೊತೆ ಇದ್ದಿದ್ದು? ಯಾರಮ್ಮ ನೀನು? SI ನಾಗರಾಜ್ ಮಗಳು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿಗೆ ಪೊಲೀಸ್ ಆಗ್ಬೇಕು ಅಂತ ಬಂದಿರೋ ನರಸಿಂಹನ್ ಹೆಂಡತಿ. ಏನಮ್ಮ ಹೇಳ್ತಾ ಇದೀಯಾ? ಹೌದು ಸರ್, ನಾವಿಬ್ರು ಗಂಡ ಹೆಂಡತಿ. ಯಾವುದೋ ಕಾರಣದಿಂದ ನಮ್ಮಿಬ್ರ ಮಧ್ಯೆ ಮನಸ್ತಾಪ ಬಂದಿದೆ. ಆದ್ರೂ ನನ್ನ ಗಂಡ ಅಂದ್ರೆ ನನಗೆ ಪ್ರಾಣ. ಇವನ್ ಪೊಲೀಸ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಯಾರಿಗೂ ಗೊತ್ತಾಗ್ದಂಗೆ ದಿನ ಇಲ್ಲಿಗೆ ಬಂದು ಇವನ್ ಹೇಗ್ ಟ್ರೈನಿಂಗ್ ಮಾಡ್ತಿದ್ದಾನೆ ಅಂತ ನೋಡ್ತಿದ್ದೆ. ಅದೇ ಥರ ಇಲ್ಲಿಗೆ ಬಂದಾಗ ಇವ್ರು ಎಲ್ರೂ ಏನೋ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನೀನು ತೋರಿಸ್ಬೇಕು. ಬಿಡು ಮಗ, ನಾನು ನೋಡ್ಕೊತೀನಿ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಸರ್. ಇವ್ರು ಎಲ್ಲರೂ ಸೇರಿ ನರಸಿಂಹಂಗೆ ಫೋರ್ಸ್ ಮಾಡಿ ರಾಮರಸ ಕುಡಿಸಿದ್ದಾರೆ. ಇದು ಮಜ್ಜಿಗೆ, ನಿನ್ ಸುಸ್ತೆಲ್ಲ ಪಟ್ಟಂತ ಹಾರಾಗುತ್ತೆ, ಕುಡಿ. ಬೇಕಿದ್ರೆ ವಿಡಿಯೋ ನೋಡಿ ಸರ್. ಗೆಟ್ ಔಟ್ ಸರ್. ಗೆಟ್ ಔಟ್. ಔಟ್. ಸಾರಿ ನರಸಿಂಹ, ನೀನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಯಿತು. ಈ ಪ್ರೂವ್ ಮಾಡೋಕ್ಕೆ ಕಾರಣ ನಿಮ್ಮ ಹೆಂಡತಿ. ಸರಿಯಾದ ಟೈಮ್ಗೆ ಸಾಕ್ಷಿ ಬಂದಿಲ್ಲ ಅಂದಿದ್ರೆ ತುಂಬ ತೊಂದರೆ ಆಯ್ತಿತ್ತು. ಇನ್ಮೇಲಾದರೂ ಹುಷಾರಾಗಿರು. ಹೋಗಿ ಎಲ್ಲ ನಿಮ್ಮ ರೂಮ್ಗಳೋಗಿ. ಇಬ್ರು ಜೋಡಿ ತುಂಬ ಚೆನ್ನಾಗಿದೆ. ಹೀಗೆ ಯಾವಾಗಲೂ ಜೊತೆಗೆ ಖುಷಿಯಾಗಿರಿ.